ಮುಖ್ಯಮಂತ್ರಿನ ಸಂಕಷ್ಟ ಈ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತಗೋಬೇಕಾಗಿದೆ. ಇವತ್ತು ನಮ್ಮಲ್ಲಿ ಹೇಳ್ತಾರೆ ಏನೋ ಶಿಕ್ಷಣ ಕ್ರಾಂತಿ ಮಾಡಿದೀವಿ ಅಂತ. ನನಗೆ ಗೊತ್ತಿಲ್ಲ, ನಾನು 66 ಸಾಲಿ ಕಟ್ಟಿದೆ, ಶಿಕ್ಷಣ ಕ್ರಾಂತಿ ಅಂತ ಅನ್ಸಲಿಲ್ಲ. ನನ್ನ ಅರೆಮಲ್ಲಾಪುರ ಶಾಲೆಗೆ 3 ಕೋಟಿ ಕೊಟ್ಟೆ, ಶಿಕ್ಷಣ ಕ್ರಾಂತಿ ಅಂತ ಅನ್ಸಲಿಲ್ಲ. ಇವರೆಲ್ಲ ನಾವು ಕಟ್ಟಿದ ಟೇಪ್ ಕಟ್ ಮಾಡ್ಕೊಂತ ಬಂದು ಕೃಷ್ಣ ಏನು ಶಿಕ್ಷಣ ಕ್ರಾಂತಿ ಮಾಡೇವಿ ಅಂತ ಇವರೆಲ್ಲ ಕತ್ರಿ ನಮ್ಮ ಸಾಹೇಬ್ ಹೇಳ್ತಾರೆ, ಕತ್ರಿ ಮೇಲೆ ಬಕ್ಕಣ ಕತ್ತರಿ ಕಟ್ ಮಾಡ್ತಾರೆ. ನಾವು ತಂದಂತ ಯೋಜನೆಯನ್ನ ಎಲ್ಲವನ್ನ ನಮ್ಮ ಅದೃಷ್ಟ ಸರಿ ಇಲ್ಲ ಬಿಡಿ, ನಾವು ಸೋತ್ವಿ. ಇವರು ಕಟ್ ಮಾಡೋದು ಆಯ್ತಪ್ಪ, ನೀನೇ ಕಟ್ ಮಾಡು, ಬೇರೆನಲ್ಲ. ನಾನು ನಿಮ್ ತಂದೆ ತಂದಂತ ಯೋಜನೆ ಕೂಡ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ. ಇವತ್ತೇನು ನಮ್ದು ರಾಣೆಬೆನ್ನೂರು ದೊಡ್ಡಕೆರೆ, ಚಳಗೇರಿ, ಕರೂರು, ಕಮ್ಮದೊಡ್ಕೆರೆ ಇವತ್ತು ತಂದೆ ತಂದು ಮಾಡಿದ್ರು 32 ಕೋಟಿ ರೂಪಾಯಿ. ಅವತ್ತು ನಾನು ಉದ್ಘಾಟನೆ ಮಾಡಿದೆ, ನಾನು ಅದನ್ನೇನು ಇದು ಮಾಡಲಿಲ್ಲ. ಅವತ್ತು ನಿಮ್ ತಂದೆಯನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಹಿಂದಿನ ಸರ್ಕಾರ ಇವತ್ತು ಏನು ರೋಬೋಟ್ ಇವತ್ತು ಜನ ಮಾಸ್ತರ್ ಹೇಳ್ಕೊಟ್ಟಿದ್ದ ಪಾಠನ ಸತ್ಯ ಕೇಳಲ್ಲ ನೋಡ್ರಿ, ಹೀಗಿದೇನೋ ರೋಬೋಟ್ ಹಾ ಕೆಲಸ ಆಗಲ್ಲಪ್ಪ. ಏನ ಯಾವ್ಯೋ ಶುಭ ಮಳಿದೆ ಹೇಳ್ತಾನೆ, ಅದು ದೊಡ್ಡ ಸ್ಕ್ಯಾಮ್ ಅಪ್ಪ. ಅದನ್ನ ಹೇಳದ್ ಬೇಡ. ಅದು ಯಾಕೆ ಗೊತ್ತಾ? ಅದನ್ನ ಹೇಳಿದ್ರೆ ಅವರು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ, ಅವ್ರಿಗೆ ತಾಕತ್ತಿದ್ರೆ ಈಗ ಏನ್ ಹೇಳ್ತಾರೆ ಮಾಡು, ಈಗ ಸ್ಪ್ರೇ ಮಾಡೋಣ ಮಳೆ ಬರ್ತತಿ. ಅದೆಲ್ಲೇ ಪ್ರಚಾರಕ್ಕೋಸ್ಕರ ಅಲ್ಲ, ನಿಜವಾದ ರೈತರ ಮೇಲೆ ತುಂಗಾಭದ್ರ ಆಗ್ತೈತಪ್ಪ. ತುಂಗಾಭದ್ರ ಆಗ್ತದೆ ನಮ್ಮ ತಾಲೂಕಿಗೆ. ತಾಕತ್ತಿದ್ರೆ ಮೇಲದ ಮಳೆ ಬೇಡಪ್ಪ, ತುಂಗಭದ್ರ ತುಂಬೈತಲ್ಲ, ಆ ತುಂಗಭದ್ರ ತುಂಬಂತ ಕೆರೆ 22 ಕೆರೆ ದುಡ್ಡು ತಂದಿದ್ದಾನೆ, ಅದನ್ನ ತುಂಬಿಸಪ್ಪ. ಆ ಕೆಲಸ ಮಾಡಪ್ಪ, ಆ ಕೆಲಸ ಮಾಡ್ರಿ. ನೀವೇ ಕಟ್ಟಿ ಮಾಡಪ್ಪ, ಮುಖ್ಯಮಂತ್ರಿ ಕರ್ಕೊಂಡು ನೀವೇ ಉದ್ಘಾಟನೆ ಮಾಡು. ನಾವು ಬೇಡ, ನಮ್ಗೆ ರೊಟ್ಟಿ ಕಿಚ್ಚಿಲ್ಲ. ಆದ್ರೆ ನಮ್ಮ ರೈತರ ಕೆರೆ ತುಂಬಬೇಕಾಗಿದೆ. ಆ ಕೆರೆ ತುಂಬತಕ್ಕಂಥ ಕೆಲಸ ನೀವು ಮಾಡ್ರಿ, ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮ್ಗೆ ಒಟ್ಟಿ ಕಿಚ್ಚಿಲ್ಲ, ಜನ ನಿಮ್ ಗೆಲ್ಸಿದ್ದಾರೆ, ಮಾಡಪ್ಪ ಕೆಲಸನ. ಅದನ್ನ ಬಿಟ್ಟಿದೆ ವಿಮಾನ ಹಾರಿಸಿ ಸ್ವಲ್ಪ ಉಪ್ಪು ಉಕ್ಕಿ, ಅದೇ ಕೆಮಿಕಲ್ ಅಲ್ಲದ, ಉಪ್ಪು ನೀರದ, ಸಮುದ್ರ ಫ್ರೀ ಉಪ್ಪು, ಅದೊಂದು ನೀರು ಹಾಕಿ ಹೊಡಿತಾರೆ ಬಿಡ್ರೆ. ಅದನ್ನೇನು 6 ಜನ ಶಾಸಕರು ಸ್ವಂತ ಖರ್ಚು ಆಯ್ತಪ್ಪ, ಏನ್ ಸ್ವಂತ ಖರ್ಚು ಅಲ್ಲ. ಅಲ್ಲೊಂದು ಪ್ರಶ್ನೆ ಬಿಡುತ್ತೆ, ನಮ್ಮ ಕ್ಷೇತ್ರದ ಶಾಸಕ ವಾದ 2 ಸಾವಿರ ಮುಗಿಸ್ತಾ ಇರ್ತಾರೆ. ಆ ಸಿಗ್ನಲ್ ಹಾಕ್ಬಿಡೋಣ ಕೋರ್ಟ್ ಹತ್ರ. ನನ್ನ ಗಟ್ಟಿ ಆಗ್ಬೇಕಾದ್ರೆ ಆ ವಿಡಿಯೋ ನೋಡ್ಬೇಕು. ಗಟ್ಟಿ ಆಗ್ಬೇಕಂದ್ರೆ ವಿಡಿಯೋ ನೋಡ್ಬೇಕು, LED ಸ್ಕ್ರೀನ್ನಾಗ. ನಮಗೆ ನೋಡಿ ಸಾಕಾಗೈತಿ. ನಮ್ಮ ಹುಡ್ರ ಒಂದು ಸಾಲ ಕಲ್ತ ನೋಡುತ್ತೇವೆ, ಬೇಡಪ್ಪ ಸರ್ಕಾರ ಹೋಗ್ತಂದ್ರೆ ಅದೇನೋ ಸ್ವಂತ ರೊಕ್ಕಲ್ಲ, ಮಾಡ್ಕೊಳ್ಳಿ, ಪ್ರಚಾರ ಮಾಡ್ಕೊಳ್ಳಿ, ಬೇಡ. ಒಳ್ಳೆ ಕೆಲಸವನ್ನ ಮಾಡಿ ನೀವು ಪ್ರಚಾರ ತಗೊಳ್ರಿ, ನಮ್ದೇನ್ ತಕರಾರಿಲ್ಲ. ಆದ್ರೆ ಈಗೇನ್ ನೀವೇನು ನಡ್ಕನಂತ ರೀತಿ ಇದೆಯಲ್ಲ, ಇದು ಸರಿಯಲ್ಲ. ನಿಮ್ಮ ಬದಲಾವಣೆ ಆಗಲಿಲ್ಲ ಅಂದ್ರೆ ಅಂತ ಹೇಳಿದ್ರೆ, ಇವತ್ತು ಯಾಕೋ ಕಳೆದು ಹೋಗಿರ್ತಕ್ಕಂಥ ಮಾಜಿ ಶಾಸಕರು ಟುಡೇ ನಮ್ಮೆಲ್ಲರ ಎದುರುಗಡೆ ಪ್ರತ್ಯಕ್ಷ ಆಗಿದ್ದಾರೆ. ಬಟ್ ಇಷ್ಟು ದಿನ ಎಲ್ಲಿಗಿದ್ರೆ ಗೊತ್ತಿಲ್ಲ. ಅದ್ರ ಜೊತೆಗೆ ಒಂದೇನಪ್ಪ ಅಂತ ಹೇಳಿದ್ರೆ, ಒಂದಿನ ತುಂಗಾ ಮೇಲ್ದಂಡೆ ಯೋಜನೆಯ ವಿಚಾರವಾಗಿ ಒಂದೆಲ್ಲ ಹಾವೇರಿ ಜಿಲ್ಲೆಯೆಲ್ಲ ಮಾಜಿ ಭಾಜಪ ಶಾಸಕರು ಸೇರಿ ನಾವು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತನಾಡಿದ್ದಾರೆ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅವರ ಹಕ್ಕು, ಅದನ್ನು ನಾವು ಗೌರವಿಸ್ತೀವಿ. ಖಂಡಿತ ಅದನ್ನು ಈಗ ರೂಲಿಂಗ್ ಪಾರ್ಟಿ ನಮ್ಮ ಪಕ್ಷ ಏನೇ ಕಾಂಗ್ರೆಸ್ ಪಕ್ಷ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಟ್ ಅದು ಅವರ ಹಕ್ಕು. ಅದಕ್ಕೆ ಏನೋ ತಪ್ಪಾಗಿದ್ದಲ್ಲಿ ಕೂಡ ನಾವು ಸರಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅನ್ನುವಂಥದ್ದು ಒಂದು ಕಡೆ. ಆದರೆ ಸ್ನೇಹಿತರೆ, ಇನ್ನೊಂದು ಮಾಡ್ತಾ ಮನುಷ್ಯನಿಗೆ ಒಂದು ಮೆದುಳಿಗೂ ನಮ್ಮ ನರ್ಸ್ಗೂ ಒಂದು ಕನೆಕ್ಷನ್ ಇರುತ್ತೆ. ಬಟ್ ಕನೆಕ್ಷನ್ ರಹಿತ ವ್ಯಕ್ತಿ ಅಂದರೆ ಅದು ನನ್ನ ಓನ್ಲಿ ಮಿಸ್ಟರ್ MMP ಬ್ರ್ಯಾಂಡ್ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದು ಮಾಜಿ ಶಾಸಕ ರಾಣೆಬೆನ್ನೂರಿನ ಮಿಸ್ಟರ್ ಅರುಣ್ ಕುಮಾರ್ ಪೂಜಾ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಾತಾಡಲಿ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪರ ವಿರೋಧ ಇಟ್ಸ್ ಅ ಕಾಮನ್ ಥಿಂಗ್. ಬಟ್ ಆ ಎಲ್ಲೆಯನ್ನು ಮೀರ್ಕೊಂಡು ವಯಸ್ಸಿನ ಅಂತರವಿಲ್ಲದೇನೆ ಮಾಡಪ್ಪ ನೀನು ಹಂಗಪ್ಪ ಹಿಂಗಪ್ಪ ಅನ್ನುವಂಥದ್ದು. ಬಟ್ ಒಬ್ಬ ಮಾಜಿ ಶಾಸಕ ಒಂದು ಸ್ಥಾನಕ್ಕೆ ಸೂಕ್ತವಾಗಿದ್ದಲ್ಲ ಅನ್ನುವಂಥದ್ದು ಅಭಿಪ್ರಾಯ ನಂದು. ಬಟ್ ಎಲ್ಲರದ್ದು ಅನ್ನೋದ್ರ ಜೊತೆಗೆ ವಿರೋಧ ಮಾಡಲಿ, ಇಲ್ಲ ಅಂತಲ್ಲ. ಒಂದು ಬರಗಾಲ ಪೀಡಿತ ಪ್ರದೇಶ ಅಂತ ಬಂದಾಗ ಕೈಲಾದ ಸಹಾಯ ವಿಚಾರವಾಗಿ ಸ್ವಂತ ಹಣವನ್ನು ಖರ್ಚು ಮಾಡಿ ಒಂದು ಮೋಡ ಬಿತ್ತನೆ ಅಂತ ಮಾಡ್ತಾರೆ.
ಇವರು ಅದಕ್ಕೆ ಕ್ರಿಟಿಸೈಸ್ ಮಾಡಲಿ, ನಾನು ಅದು ಮಾಡೋಕ್ಕೆ ಬೇಡ ಅಂತ ಅನ್ನೋದೇ ಇಲ್ಲ. ಕಾನ್ಸೆಪ್ಟೇ ಗೊತ್ತಿಲ್ಲ, ವಾಟ್ ಈಸ್ ದ ಮೀನಿಂಗ್ ಬೈ ಆಫ್ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್ ಅಂತ ಈ ವ್ಯಕ್ತಿಗೆ. ಏನೋ ಉಪ್ಪುಗ್ತಾರೆ ಅಂತ, ಆ ಉಪ್ಪಿಗೆ ಇಂಗ್ಲೀಷ್ನಾಗ ಏನಂತಾರ ಕೂಡ ಮೀನಿಂಗ್ ಸಹಿತ ಗೊತ್ತಿಲ್ಲದಂಥ ವ್ಯಕ್ತಿ ಇವತ್ತು ಆ ವಿಚಾರವಾಗಿ ವಿರೋಧ ಮಾಡ್ತಾನೆ ಅಂದರೆ ನಮ್ಮ ದುರಾದೃಷ್ಟ ಅಂತ ಒಂದು ಕಡೆ ಹೇಳ್ತಾ ಒಂದನೇ ಪ್ರಶ್ನೆಗೆ. ಸೊ ಎರಡನೇದು ಬಂದು ಇನ್ನೊಂದು ಪ್ರಶ್ನೆ ಮಾಡಿದ್ರೆ ಶೈಕ್ಷಣಿಕ ಕ್ರಾಂತಿ ಬಗ್ಗೆ ಅಂತ. ನಿನಗೆ ಗೊತ್ತೇ ಇಲ್ಲೋ ಡಿಜಿಟಲ್ ಲೈಬ್ರರಿ ಹೆಂಗೆ ಏನು ಅಂತ, ಅದು ವಿಚಾರನೇ ಗೊತ್ತಿಲ್ಲ ನಿನಗೆ. ಒಂದು ರೋಬೋಟ್ ಬಗ್ಗೆ ನೀನು ಅಪಹಾಸ್ಯ ಮಾಡ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಇವತ್ತು ನೀನು ಹೇಳಕತ್ತೀಯ ಒಂದು ಎಜುಕೇಷನ್ನ ನಿಮ್ಮಂಥರಿಂದನೇ ಇವತ್ತು ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿರೋದು ನಮ್ಮ ಭಾರತ ದೇಶದಲ್ಲಿ. ಏನು ಹೇಳಕತ್ತೀಯ ನೀನು, ಏನು ಹೇಳ್ತೀಯ ನೀನು? ಕನ್ನಡ ಮಾಸ್ತರ್ ಹೇಳಿದ್ದೇ ಕೇಳುವಂಥ ವಿದ್ಯಾರ್ಥಿಗಳಿಲ್ಲ ಶಾಲೆಗಳಲ್ಲಿ, ಇನ್ನು ರೋಬೋಟ್ ಹೇಳಿದ್ದು ಏನು ಕೇಳ್ತಾರೆ ಅಂತ ಹೇಳ್ತಿದೆಯಲ್ಲ. ನೀನು ನಿಜವಾಗ್ಲೂ ಮಾಜಿ ಶಾಸಕರು ಬಾಯಲ್ಲಿ ಬರ್ತಕ್ಕಂಥ ಮಾತುಗಳೇ ಇವು. ಅಂದರೆ ನಿನ್ನ ಕಾನ್ಸೆಪ್ಟ್ ನಿರುದ್ಯೋಗ ಜಾಸ್ತಿ ಮಾಡೋದಾ ಅಥವಾ ಏನು? ಈ ದೇಶಕ್ಕೆ, ಈ ತಾಲೂಕಿಗೆ, ರಾಣಿಬೆನ್ನೂರು ತಾಲೂಕಿಗೆ ಏನು ಸಂದೇಶ ಕೊಡ್ತಾ ಇದೆಯಾ? ಮಾಡಪ್ಪ ನೀನು. 44 ಶಾಲೆ ಓಪನ್ ಮಾಡಿ ಅಂತೀಯಲ್ಲ, ಯಾವ ವಿಚಾರ ಓಪನ್ ಮಾಡಿ, ಏನು ಹೇಳಿಯ ಹೇಳು ನೀನು? ಹಂಗಾರೆ ಇವತ್ತು ನೀನ ಹೇಳಕತ್ತೀಯ, ನಿಮ್ಮ ಬಾಯಲ್ಲಿ ಹೇಳಕತ್ತೀರಿ ಮಾನ್ಯ ಮಾಜಿ ಶಾಸಕರೇ, ಏನು ಹೇಳಕತ್ತೀರಿ? ಕನ್ನಡ ಶಾಲೆ ಮಾಸ್ತರ್ ಹೇಳಿದ ಪಾಠನೇ ಕೇಳಿಸ್ಕೊಳಕತ್ತಿಲ್ಲ ಮಕ್ಕಳು ಅಂತ ಹೇಳಕತ್ತಿರ ವಿಚಾರ ನಿಮ್ದಿದ್ರೆ ಇದು ಹೆಂಗೆ ನೀವು ಸುಧಾರಣೆ ಮಾಡ್ತೀರಿ? ಇದು ಒಂದು ಕಡೆ ಆದರೆ ಸ್ನೇಹಿತರೆ, ಇನ್ನೊಂದು ಮುಂದುವರಿದ ಭಾಗವಾಗಿ ಒಂದು ಕಡೆ ಮಾಡ್ತಾರೆ, ಅವರಪ್ಪ ಮಾಡಿದ್ದ ಯೋಧ ಸ್ಮರಿಸ್ತಾನ ಅಂತ. ನಿನಗೆ ವಯಸ್ಸೆಷ್ಟು ಜನ? ವಾಟ್ ಈಸ್ ಯುವರ್ ಏಜ್? ಯಾರ ಬಗ್ಗೆ ಅಟ್ಲೀಸ್ಟ್ ಒಂದು ವಯಸ್ಸಿನ ಗೌರವ ಬಿಡುವ. ಈಗ ಅದು ನಾನು ಮಾತಾಡಲಿ, ಅದು ನಂದು ಬೇರೆ. ನಾನು ಯಾವುದೋ ಸಾರ್ವಜನಿಕ ಹುದ್ದೆಯಲ್ಲಿಲ್ಲ. ಒಬ್ಬ ನೀವು ಮಾಜಿ ಶಾಸಕರಾಗಿ ನಿಮಗೊಂದು ಗೌರವಾನ್ವಿತ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ. ಒಬ್ಬ 56 ವರ್ಷದ ವ್ಯಕ್ತಿಗೆ, ಹಾಲಿ ಶಾಸಕರಿಗೆ ನೀವು ಏಕವಚನದಲ್ಲಿ ಮಾತಾಡ್ತೀರಿ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಏನು? ಹೇಳ್ತೀಯಪ್ಪ, ಇಲ್ಲ ನಾನು ಓಪನಿಂಗ್ ಮಾಡಿದ್ದಕ್ಕೆಲ್ಲ ಜೋಬ್ನಾಗೆ ಕತ್ತರಿ ಹಿಡ್ಕೊಂಡು ಓಪನಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಅಂತ. ನೀನು ಮಾಡಿದ್ದೆ ಅಂಚನ? ನೀನು ಅದನ್ನೆಲ್ಲ ಮಾಡಿದ್ದು ಏನು ಮಾಡಿ ಹೇಳಪ್ಪ, ನೀನು ಸಾಧನೆ ಹೇಳು, ಏನು ಮಾಡಿಯ? ಒಬ್ಬ ಕರ್ಜಿಗೆ ಸಾಹೇಬರು, ಕರ್ಜಿಗೆ ಸಾಹೇಬರು, ಒಬ್ಬ ಸೋಮಲಿಂಗಪ್ಪ ಸಾಹೇಬರು, ಒಬ್ಬ ತಿರುವಳಿ ಶಿವನವರು 5 ವರ್ಷ 2 ಪೀರಿಯಡ್ ಈ ತಾಲೂಕು ರಾಣಿಬೆನ್ನೂರು ತಾಲೂಕಿನ ಹಳೆದರೂ ಕೂಡ ಅಷ್ಟು ಆಸ್ತಿ ಮಾಡ್ಕೊಂಡು, ನೀ ಅಷ್ಟು ಆಸ್ತಿ ಮಾಡ್ಕೊಂಡೀಯ. ಅಂಬರ್ ಸಿಟಿ ಯೋಜನೆಯಲ್ಲಿ ಬಂದಿರತಕ್ಕಂಥ 100 crores ದುಡ್ಡು ಎಲ್ಲಿ ಹೋಗಿದೆ? ಲೆಕ್ಕ ಕೊಡಪ್ಪ ಅದಕ್ಕೆ. ನೋಡು, ನಾನು ಸಾಕ್ಷ್ಯ ಅಂತ ಅನ್ಕೊಳಕ್ಕಿಂತ ಫಸ್ಟ್ ಅದನ್ನು ಪ್ರೊಡ್ಯೂಸ್ ಮಾಡೋದು, ಹೇಳು ಹಿಂಗೆ ಮಾಡೀವಿ ಅಂತ. ಇಷ್ಟು ದಿನ ಸ್ವಾತಂತ್ರ್ಯ ಪೂರ್ವ ನಂತರ ಇಷ್ಟು ದಿನ ಏನು ರಾಣಿಬೆನ್ನೂರು ತಾಲೂಕು ಆಳಿದಾರಲ್ಲ, ಯಾವ ಒಬ್ಬ ಶಾಸಕರು ಕೂಡ ಆಸ್ತಿ ಮಾಡಿಲ್ಲ. ಅಷ್ಟನ್ನು ನೀನು ವಿತಿನ್ ಶಾರ್ಟ್ ಪೀರಿಯಡ್ ಮಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡು ಜನಕ್ಕೆ. ನೀನು ಮತ್ತೊಬ್ಬರಿಗೆ ಏಕವಚನದಲ್ಲಿ ಹಂಗೆ ಹಿಂಗೆ ಅವರಪ್ಪ ಇವರಪ್ಪ ದನದ ಬಿಡು. ನೀ ಯಾವುದು ಉದ್ಘಾಟನೆ ಮಾಡಿಲ್ವಾ? ನಿನ್ನ ಸಂಬಂಧ ಎಷ್ಟು ಜನ ಕಾಂಟ್ರಾಕ್ಟರ್ಸ್, ಗುತ್ತಿಗೆದಾರರು ಇವತ್ತು ಸಾಲಗಾರ ಮಕ್ಕಳಾಗ್ಯಾರ ರಾಣಿಬೆನ್ನೂರು ತಾಲೂಕಲ್ಲಿ ಅಂತ ನಿನಗೆ ಗೊತ್ತಿದೆಯಾ? ಬಟ್ ಅದ್ರ ಜೊತೆಗೆ ಭಾಳ ಜನ ನಿನ್ನ ಸಹಪಾಠಿಗಳು ಶ್ರೀಮಂತರಾಗ್ಯಾರ. ಆ ವಿಚಾರನೂ ಗೊತ್ತು ನಮಗೆ. ಅದನ್ನು ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ. ಒಂದು ಮೋಡ ಬಿತ್ತನೆ, ಒಂದು ಖುಷಿ ನನಗೆ ನಮ್ಮ ನಾಯಕರ ಬಗ್ಗೆ, ಪ್ರಕಾಶ್ ಕುಳಿವಾಡ್ರ ಬಗ್ಗೆ, ಅಟ್ಲೀಸ್ಟ್ ಅವ್ರ ಮೋಡ ಬಿತ್ತನೆ ಕಾರ್ಯಕ್ರಮದ ಬಗ್ಗೆ ನೀನು ಗಮನ ಹರಿಸಿಯಲ್ಲ. ಅಂದರೆ ಐ ಮೀನ್ ದಟ್ ಏನಂತ ಹೇಳಿದರೆ, ಅಟ್ಲೀಸ್ಟ್ ಆ ಒಂದು ಮೋಡ ಬಿತ್ತನೆಗೆ ಸಾಲ್ಟ್ ಕಂಟೆಂಟ್ ಬೇಕು ಅನ್ನೋದು ಕಲಿಯೋಕ್ಕೋಸ್ಕರ ಆದರೂ ನೀನು ಪ್ರಯತ್ನ ಮಾಡಿಯಲ್ಲ. ಸೊ ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳೋದಲ್ಲ, ಇಟ್ ಇಸ್ ಅಪ್ಡೇಟ್ ಆಗತ್ತೆಯಲ್ಲ, ಅಪ್ಡೇಟ್ ಆಗ್ಬೇಕಂತೆ ಮನುಷ್ಯ ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ಗೆ. ಬಟ್ ಅದು ನೀನು ಮಾಡ್ತಾ ಇದೆಯಾ ಅಂತ ಹೇಳಬೇಸಿ ಒಂದು ಖುಷಿ ಪಡು. ನಿನ್ನ ಊಹೆಗೂ ನಿಲ್ಕದು ನಾವು ಮಾಡ್ತೀವಿ, ಅದನ್ನು ತೋರಿಸ್ತೀವಿ. ನೀನು ಹೇಳಕತ್ತಿಲ್ಲ ನೀನೇ ಉದ್ಘಾಟನೆ ಮಾಡು, ನೀನೇ ಮಾಡಪ್ಪ ಅಂತ. ಅದು ನಿನ್ನಿಂದ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಇನ್ನೊಂದ್ಸಲ ಹೇಳಾಕತ್ತೀನಿ, ನಿನ್ನ ಶೈಕ್ಷಣಿಕ ಕ್ರಾಂತಿಯನ್ನು ಏನೈತಿ ಅದನ್ನು ಬಹಿರಂಗವಾಗಿ ಒಂದ್ಸಲ ಚರ್ಚೆಗೆ ಬಾ, ನಾವು ಬರ್ತೀವಿ ನಮ್ಮ ನಾಯಕರ ಜೊತೆಗೆ. ನಿಂದೇನೋ ನಮ್ದೇನೋ ನೋಡೇ ಬಿಡೋಣ. ಸುಮ್ಮನೆ ಖಾಲಿ ಬಕ್ವಾಸಾಗಿ ಮಾತಾಡ್ಬೇಡ. ಯಾಕಂದರೆ ವಯಸ್ಸು ಒಂದು ಲಿಮಿಟ್. ನೀನೊಬ್ಬ ಮಾಜಿ ಶಾಸಕಾಗಿ ಒಂದು ವಿಧಾನಸೌಧಕ್ಕೆ ಒಂದು ಪ್ರಶ್ನೆ ಎತ್ತೀಯ ನೀನು. ಬಟ್ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಎಷ್ಟು ಪ್ರಶ್ನೆ ಎತ್ತೀವಿ, ನಮ್ಮ ಕ್ಷೇತ್ರದ ಬಗ್ಗೆ ಏನೇನು ಕುಂದು ಕೊರತೆಗಳದವು,
ಹಾಟ್ ಸಿಟಿ ಆಫ್ ರಾಣೆಬೆನ್ನೂರು, ಅದು ವಾಣಿಜ್ಯ ನಗರಿ ಬಗ್ಗೆ ಏನೆಲ್ಲ ಪ್ರಶ್ನೆ ಇರ್ತೀವಿ ನಾವು ಕೊಡ್ತೀವಿ. ಡೇಟಾಗಳನ್ನು ನೀನು ಕೊಡು ತಾಕತ್ತಿದ್ರೆ. ಒಂದು ಸಿಂಗಲ್ ಡೇ ನೀವು ಮಾತಾಡಿ ಏನಪ್ಪ ನೀನು ನಿನ್ನ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಇವತ್ತು ಯಾರೊಬ್ರು ಏನೋ ಮಾಡೋಕತ್ತಿರ ಒಳ್ಳೆ ಕೆಲಸನ ಅದಕ್ಕೆ ಪ್ರಶಂಸೆ ಮಾಡು. ನಿನ್ನ ಕಡೆ ಅದು ಸಹಿಸ್ಕೊಳ್ಳೋಕ್ಕಾಗಲಿ ಅಂದ್ರೆ ಸುಮ್ಮನಿರೋದು ಕಲಿ. ಇಂಥವೆಲ್ಲ ಮಾತಾಡ್ಕೊಂಡು ಯಾರೋ ಒಬ್ಬರು ವ್ಯಕ್ತಿ ಬಗ್ಗೆ ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಲೀಡ್ರಕ್ಕೆ ಅನ್ನೋದು ಕನಸನ್ನು ನೀನು ತಲೆಯಿಂದ ತೆಗೆದಾಕು. ಆ ಥರ ಇಲ್ಲ ಇವಾಗ ಪೊಸಿಷನ್. ನೀನೇನು ಅಂತ ಆಗಿದ್ದೀರ ರಾಣೆಬೆನ್ನೂರಲ್ಲಿ. ಅರ್ಥಕತ್ತ ನಿನಗೆ ಟಿಕೆಟು ಸಿಗಲ್ಲ. ಇನ್ನೊಂದು ತಲೆಗಿಟ್ಕೋ. ನೀ ಇಷ್ಟೆಲ್ಲ ಹೇಳಕತ್ತೀನಿ ನೋಡು. ಏನಂದರೆ ಯಡಿಯೂರಪ್ಪ ಸಾಹೇಬ್ರದ್ದು ಹಾಗಾಗಿತ್ತು, ಮೊನ್ನೆ ವಿಜಯದವರು ಬಂದಾಗೆ ಮಳೆ ಬಂತು ಅಂತ ಅಂದರೆ ಬಕೆಟ್ ಹಿಡಿಯೋ ಕೆಲಸ ಇದು. ವಿಜೇಂದ್ರ ಅಣ್ಣ ಟಿಕೆಟ್ ನಿನಗೆ ಕೊಡಲಿ ಅಂತ. ನೋ ನೆವರ್. ನಿನಗೆ ಯಾವ ಕಾರಣಕ್ಕೂ ಟಿಕೆಟ್ ಸಿಗಲ್ಲ ಭಾಜಪದಿಂದ. ನೆಕ್ಸ್ಟ್ 2028 ಚುನಾವಣೆಗೆ ಇದನ್ನು ನೆನಪಿನಟ್ಗ. ನಿನ್ನ ಡ್ರಾಮಾ ಸೀನ್ ಕಂಪ್ನಿ ಎಲ್ಲ ನೋಡಿ ಆಗಿದೆ, ಎಲ್ಲರೂ ನೋಡಿದ್ದಾರೆ. ಬಟ್ ನೀನು ಹೆಂಗೆ ಏನು ಯಾವಾಗ ಏನು ಪ್ಲೇ ಮಾಡ್ತೀಯ ಅಂತ ಹೊಸದೇನಲ್ಲ, ನೋಡಿದ್ದಾರೆ ಅಂತ ಹೇಳಿ ಬೇಯಿಸಿ ಇನ್ನೊಂದ್ಸಲ ಹೇಳಕತ್ತೀನಿ. ನೀನು ಪರ ವಿರೋಧ ಮಾಡು, ಅದು ನಿನ್ನ ರೈಟ್ಸ್. ನಾ ಇಲ್ಲ ಅಂತ ಹೇಳಲ್ಲ. ಬಟ್ ನಾ ಇಷ್ಟು ಏಕವಚನದಲ್ಲಿ ಮಾತಾಡೋಕ್ಕೆ ಅದು ನೀನು ಬಳಸಿದ ನನಗಿಂತ ಬಿಫೋರ್ ವಿಡಿಯೋ ನನ್ನ ಹತ್ರ ಎವಿಡೆನ್ಸ್ ಇದ್ದಾವೆ. ಅದು ನೀನು ಬೇಕಾದಾಗ ನಾನು ಕೇಳು, ನಾನು ಕಳಿಸ್ಕೊಡ್ತೀನಿ. ನೀ ಯಾಕೆ ಹಿಂಗೆ ಮಾತಾಡಿದ ನಾನು ಪ್ರಶ್ನೆ ಮಾಡೋ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಬೇಯಿಸಿ ಸ್ನೇಹಿತರೆ. ಒಂದು ಆರೋಗ್ಯಕರ ಚರ್ಚೆ ಇರಲಿ, ಆರೋಗ್ಯಕರ ವಿರೋಧ ಇರಲಿ, ಸಮಾಜದಲ್ಲಿ ಒಳ್ಳೆಯ ಸಮಾಜ ಕಟ್ಟೋಣ ಅಂತ ಹೇಳಿ ಬಯಸ್ತಾ, ಅದ್ರ ಜೊತೆಗೆ ಈ ಅರಣ್ಯ ಕೃಷ್ಣಮೃಗ ಅಭಯಾರಣ್ಯ ನಿನಗೆ ಕನಸಿನಾಗ ಗೊತ್ತಿತ್ತೇನೋ? ಎಷ್ಟೆಲ್ಲ ಅರಣ್ಯ ಓಡಾಡ್ತೀಯ ನೀನು? ಅದ್ರ ಬಗ್ಗೆನೂ ಮಾತಾಡಿಯಲ್ಲ. ಕೃಷ್ಣಮೃಗ ಅಭಯಾರಣ್ಯ ಬಗ್ಗೆ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಆರ್ಟಿಕಲ್ ಬಂದಿದೆ ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಬಗ್ಗೆ. ಅದ್ರ ಬಗ್ಗೆ ನಿನಗೆ ಗಮನ ಐತೆ? ನೀ ಇದ್ದಾಗಿಂತ ಒಂದರ ಮಾಡಿ ಕೆಲಸನ ಹೇಳಪ್ಪ. ಸುಮ್ಮನೆ ವಿರೋಧ ಮಾಡು, ನಾನು ಬೇಡ ಅಲ್ಲ. ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬಿಡು ಚಿನ್ನ. ನಿನಗೆ ಯಾವ ಟಿಕೆಟ್ ಸಿಗಲ್ಲ. ನೀನು ಮಾಜಿಯಾಗಿ ಇರ್ತೀಯ, ಅದಕ್ಕಷ್ಟೇ ಖುಷಿ ಪಡು. ಬಟ್ ನೀನು ಆ್ಯಕ್ಸಿಡೆಂಟ್ ಎಂಬೇರಿ ಅನ್ನೋದು ಇನ್ನೊಂದ್ಸಲ ನಾನು ನಿನಗೆ ಹೇಳಬೇಸಿ ಈ ನನ್ನ ಸಣ್ಣ ಫೇಸ್ಬುಕ್ ಲೈವ್ಗೆ ವಿರಾಮ ನೀಡಿದ ಬಂಧುಗಳೇ,